ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದು ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕಳೆದುಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದು ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕಳೆದುಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದು ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕಳೆದುಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದು ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕಳೆದುಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು.
ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದ್ ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕೂಡ ಕಳ್ಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದ್ ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕೂಡ ಕಳ್ಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದ್ ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕೂಡ ಕಳ್ಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ವಿವಾದ ಏನಿದೆ ಇದು ರೈತರನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ಆಗಿದೆ. ಈಗ ಮತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದಲ್ಲಿ ಹೋರಾಟ ಆರಂಭವಾಗಿರುವಂಥದ್ದು. ರೈತ ಸಂಘದಿಂದ ಹೋರಾಟ ಕೈಗೊಂಡಿರುವಂಥದ್ದು. ಇದೇಂದರೆ ಸಂಪೂರ್ಣವಾಗಿ 1974ರಲ್ಲಿ ಇರುವಂಥ ಎಲ್ಲ ಕಂದಾಯ ಜಾಗ ಇರ್ಬೋದು, ಅರಣ್ಯ ಗ್ರಾಮಗಳ ಅಕ್ಕಪಕ್ಕ ಇರೋ ಜಾಗ ಇರ್ಬೋದು, ಎಲ್ಲವನ್ನು ಸಿ ಮತ್ತು ಡಿ ಜಾಗ ಅಂತ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಅಂದರೆ ಜಂಟಿ ಸರ್ವೆ ಮಾಡಿ ಅಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಈ ಹಿಂದೆ ಸೋಮಪೇಟೆ ಬಂದ್ ಕೂಡ ಮಾಡಲಾಗಿತ್ತು. ಸರ್ಕಾರ ಕೂಡ ಇವಾಗ ಗಮನ ಹರಿಸಿಲ್ಲ. ಸರ್ಕಾರ ಬಳಿ ಒಂದು ನಿಯೋಗ ಕೂಡ ಕಳ್ಕೊಂಡು ಹೋಗಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದರೆ ಸೋಮಪೇಟೆ ತಾಲೂಕು ಸೇರಿದಂತೆ ಹಲವಾರು ಕಡೆ ಗ್ರಾಮಕ್ಕೆ ಗ್ರಾಮ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. 1974ರಲ್ಲಿ ಅವೈಜ್ಞಾನಿಕವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಸರ್ವೆ ಮಾಡದೆ ಈ ರೀತಿ ಘೋಷಣೆ ಮಾಡಿರುವಂಥದ್ದು, ಅರಣ್ಯಕ್ಕೆ ಸೇರಿದಂಥ ಜಾಗ ಅಂತ ಹೇಳುವಂಥದ್ದು. ಆದ್ದರಿಂದ 1 ಎಕರೆ 2 ಎಕರೆ ಇರುವಂಥ ಈ ರೈತರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.